ಅವಶ್ಯದಾವಂ ಪರತರ ಶಿವತತ್ವಂ ಶಿಷ್ಯವರ್ಗೀಶುಕ್ತಂ ಯತಿಕುಲನತಪಾದಂ ಯೋಗವೈದೇಕ ಜೀವಂ ಗುರುವರ ವರ್ಷಾಂತವೀರಂ ಸ್ವಾಮಿನಂ ಸಂಸ್ಮರಾಮಿ. ಶ್ರೀಯುಕ್ತಂ ಸುಜನಾದೃತಂ ಶುಭಘಟಂ ಕೊಪ್ಪಳಾಕ್ಯಪುರಂ ತಸ್ಸೈವಂ ಗುರುಪೀಠಮಂಡಿತಪದಂ ಅಷ್ಟಾವನರಸ್ಥಲ ಭಕ್ತಿ ಮುಕ್ತಿಪ್ರದಾಯಕಂ ಅನುಷ್ಠಾನ ಜಪನಿಧಿಗೈದ ಗುರುವರ ಶಿವಶಾಂತವೀರಂ ಸ್ವಾಮಿನಂ ಸಂಸ್ಮರಾಮಿ. ಗ್ವಾಲಿಯರ್ ಘರಾಣೆ ಅಂತ ಬರುತ್ತೆ ಸಂಗೀತದಲ್ಲಿ, ಕಿರಾಣೆ ಘರಾಣೆ ಅಂತ ಬರುತ್ತೆ. ಘರಾಣೆಗಳು, ಈ ಎಲ್ಲ ಘರಾಣೆಗಳನ್ನು ದೇಶ ವಿದೇಶಗಳಲ್ಲಿ ಗುರುತಿಸಿದರೆ ಕರ್ನಾಟಕದಲ್ಲಿ ಜೀವ ಕೊಟ್ಟ ಜಾಗ ಹಾವೇರಿ ಜಿಲ್ಲೆ, ಜೀವನ ಕೊಟ್ಟ ಜಾಗ ಗದುಗನೇ ಗದ್ದಿಗೆ ಮಾಡಿದ ಗದಗ ಘರಾಣೆ ಪಂಡಿತ್ ಪುಟ್ಟರಾಜ್ ಗವಾಯಿ ಅಚ್ಚಾ ಹೇ ಬಹುತ್ ಅಚ್ಚಾ ಅಂತ. ಈ ಘರಾಣೆಯಲ್ಲಿ ಬೆಳಗ್ಗೆ ಹಾವು ಹಾಡ್ತಾರೆ, ಥಾಟ ರಾಗ ಅಂತಾರೆ. ಅವಕ್ಕೆ ಮಕ್ಕಳದಿಂದ ಬರ್ತಾವೆ. ಆ ಥಾಟ ರಾಗ ಹಾಡೋ ಕಾಲಕ್ಕೆ ಆ ಗ್ವಾಲಿಯರ್ ಅರಮನೆಯಲ್ಲಿ ಬೆಳಗಿನ ಜಾವ ಸಂಗೀತ ಸಭೆ ನಡೆದಿತ್ತು. ಸಂಗೀತ ಕೇಳ್ತಾ ಇದ್ದರು. ಒಬ್ಬ ಹೆಣ್ಮಗಳು 4 ವರ್ಷದ ಕೂಸು ಮಗ್ಗಲು ಮಲಗಿಸಿ ಸಂಗೀತ ಕೇಳ್ಕೊತ ಕೈಪೆಲೆ ಹಚ್ತಿದ್ಲು. ದಾಸೋಹಕ್ಕೆ ಹಿಂಗೆ ಕೈಪೆಲೆ ಹಚ್ತಿದ್ಲು, ಸಂಗೀತ ಕೇಳ್ತಿದ್ಲು, ಕೂಸು ಚೈ ಬಡಿತಿದ್ಲು, ತೂಗುಡಿಸ್ತಿದ್ಲು. ಬೆಳಗಿನ ಜಾವ 4 ನಡೆದವಾಕಿವು. ಇತ್ತ ಸಂಗೀತ ಕೇಳ್ತಾಳೆ, ಇತ್ತ ತೂಗುಡಿಸ್ತಾಳೆ, ಈ ಕಡೆ ಕೈಪೆಲೆ ಹಚ್ತಾಳೆ. ನೋಡಿ ಕಾಯಕ ಮಾಡಾಕತ್ತಾಳ. ಆ ಸಮಯದೊಳಗೆ ಆ ಸಂಗೀತ ಹಾಡುವ ವ್ಯಕ್ತಿ ಏನಿದ್ನಲ್ಲ, ಬೆಳಗಿನ ಜಾವ ಹಾಡ್ತಿದ್ದ ಆ ರಾಗವನ್ನು ಕೇಳ್ತಾ ಈಕೆ ಹಿಂಗೆ ತುಗುಡಿಸ್ಕೊತ ಕೈಪಲ್ಲಿ ಹಚ್ಚೋ ಕಾಲಕ್ಕೆ ಕೈ ಹಾಕಿ ಕುಂಬಳಕಾಯಿ ಮಾಡಿ ಆ ಕೂಸಿನ ರುಂಡ ಹಚ್ಚಿಬಿಟ್ಲು. ಒಂದು ಕೈಯಾಗ ಮುಂಡು ಬಂತು, ಒಂದು ಕೈಯಾಗ ರುಂಡು ಬಂತು. ಕಣ್ಣು ತೆಗೆದು ನೋಡ್ತಾಳ, ಕೈಯಾಗ ರಕ್ತ ಸೋರಿ ಜುನ್ ಆತಲ್ಲ. ಏ ಭುವಾ ಹೈ ಅಂದ. ಗವಾಯಿಗಳಿಗೆ ಭುವಾ ಅಂತ. ಏ ಭುವಾ ಹೈ, ಮೇರಾ ಬೇಟಾ ತೋ ದೂತು ಕೂಡ ಹೇ. ನನ್ನ ಕೂಸು 2 ತುಂಡಾಗಿಬಿಡ್ತು, ನಿನ್ನ ಗಾಯನ ಕೇಳಕ್ಕೆ ಹೋಗಿ ಅಂದ್ಲಾಕಿ. ಇದರ ಮಿಲ್ಗೈ ಅಂದವ. ತೊಗೊಂಡು ಬಾ ಅಂದ. ತಂದಿಲ್ಲಿಡ ಅಂದ. ಆ ಕೂಸು ರುಂಡ ಮುಂಡ ಕೂಡಿಸಿ ಅಲ್ಲಿಡಿಸಿ ಇದರ ಬೈಟೋ ಅಂದ. ಆಕೆ ಕುಂತಲು. 45 ನಿಮಿಷ ಹಾಡಿದ. 48 ನಿಮಿಷಕ್ಕೆ ಮಕ್ಕೊಂಡು ಕೂಸು ಎದ್ದು ಹೆಂಗೆ ಕುಂದಿರ್ತೈತಿ ಹಂಗೆ ಎದ್ದು ಕುಂತು ಅಳಾಕತ್ತು. ಆ ರಾಗಕ್ಕೆ ಜೀವನ್ಪುರಿ ರಾಗ ಅಂತಿಟ್ಟ ಹಾಡಿದವನೇ ನಮ್ಮ ತಾನ್ಸೇನ್ ಗವಾಯಿ ಅಂತ ಅವನ ಹೆಸರು. ಅಂಥ ಸಂಗೀತ ಸುದೆಯನ್ನು ಇವತ್ತು ಜೀವಂತವಾಗಿ ತರೋದಕ್ಕೆ ಪ್ಯಾರಿಸ್ ಹಾಳಾದರೆ ಪ್ಯಾಷನ್ ಹಾಳಾದಂಗೆ, ಇಂಗ್ಲೆಂಡ್ ಹಾಳಾದರೆ ರಾಜಕೀಯ ಕ್ಷೇತ್ರ ಹಾಳಾದಂಗೆ, ಜಪಾನ್ ಹಾಳಾದರೆ ವಿಜ್ಞಾನ ಕ್ಷೇತ್ರ ಹಾಳಾದಂಗೆ, ಅಮೇರಿಕ ಹಾಳಾದರೆ ವೈಜ್ಞಾನಿಕ ಕ್ಷೇತ್ರ ಹಾಳಾದಂಗೆ, ಸಂಗೀತ ಸಂಸ್ಕೃತಿ ಏನಾದರೂ ನಾಶ ಆದರೆ ಭಾರತ ದೇಶವೇ ಹಾಳಾದಂತೆ ಅಂತ ಹೇಳ್ತಾರೆ. ಅಂಥ ಸಂಗೀತ ಸುದಿಯ ಸಂಸ್ಕೃತಿಯನ್ನು ಹೆಂಗೆ ಬಂತು ಅಂತಂದರೆ, ಈ ವಿಜಯ ಹೆಂಗೆ ಹಿಡ್ಕೊಂಡು ಬಂದಾನ ಅಂತಂದರೆ, ಈ ಕುಡ್ಡಿ ಕುಕ್ಕರ್ ಅಂತ ನಿಮ್ಮ ಮನ್ಯಾಗ ಒಂದು ಗೂಡು ಕಟ್ತದ, ಮಣ್ಣು ಗೂಡು ಕಟ್ಟತ್ತೆ ನೋಡ್ರಿ. ಆ ಗೂಡಿನೊಳಗೆ ಏನು ತರ್ತೈತೆ? ಅದು ಕೀಡಿ ತರ್ತೈತಿ. ಹೊಲದಾಗೇನು ಕೀಡಿ, ಅದು ಹೆಂಗೆ ತರ್ತೈತಿ? ಎಲ್ಲಿ ಹೊಲದಾಗ ಕೀಡಿಗಳ ಹಿಂಡಿರ್ತೈತೆ ಅಲ್ಲಿ ಹೋಗಿ ಗುಯ್ ಅಂತ ಹಿಂಗೆ ಸುತ್ತೈತದ. ಆ ಸುತ್ತಿದಾಗ ಯಾವ ಕೀಡಿ ಚೆಂಡು ಎತ್ತು ಹಿಂಗೆ ಸುಣಾದ ಕೇಳುತ್ತಾ ಆ ಕೀಡಿ ಹೊತ್ಕೊಂಬಂದು ಈ ಮಣ್ಣಿನ ಗೂಡಿನಾಗ ಕುಡ್ಡಿ ಕುಕ್ಕಾರಿ ಮಣ್ಣು ಇಟ್ಟು ತುತ್ತು ಕೊಟ್ಟು 3 ತಿಂಗಳಾಗಿ ಹೊಡೆದು ನೋಡಿದ್ರೆ ಗುಂಗಿ ಒಳಗೆ ಹಾರಿ ಹೋಗತ್ತಲ್ಲ. ಹಂಗೆ ನಿಮ್ಮನ್ನು ಹುಡುಕಿ ಸುಣಾದದ ಅಲೆಯನ್ನು ನಿಮ್ಮ ತಲೆಯ ಎತ್ತಿಲಿ ತಂದಂಥ ಏನಾದರೂ ಗುಂಗಿ ಒಳ ಇತ್ತು ಅಂದ್ರೆ ಅದು ನಮ್ಮ BK ಶರಣಬಸವ ನಿಮ್ಮ ಸುಣಾದವನ್ನು ತಂದು ಇಲ್ಲಿ ತೋರ್ಸಾಕತ್ಯಾನ. ಇದು ವಿಜಯ ಮಾಡಿದ ಒಂದು ವಾಯ್ಸ್ ಆಫ್ ಸಾಧನೆಯ ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರುವಂಥ ನಮ್ಮ ಪೂಜ್ಯರು, ಸಣ್ಣ ವಯಸ್ಸೈತೆ, ನೋಡೋಕೆ ಮೂರ್ತಿ ಅಡಿಕೆ ಬೆಟ್ಟದಾಟೈತಂತ. ಆದ್ರೆ ಆ ಪೂಜ್ಯರ ಸಟಸ್ಥಳದ ಕೀರ್ತಿ ಎಷ್ಟೈತಪ್ಪ ಅಂದ್ರೆ ಬೆಟ್ಟದಷ್ಟು ಐತೆ ಅಂತ. ಹಾವೇರಿ ಮಟ್ಟದೊಳಗೆ ಯಾವುದು ಬೆಟ್ಟದಷ್ಟು ಐತಪ್ಪ ಅಂದ್ರೆ ಪೂಜ್ಯ ನಮ್ಮ ಅಭಿನವ ಚಂದ್ರಶೇಖರ ಮಹಾಸ್ವಾಮಿಗಳ ಒಂದು ಕೆಲಸ ಏನೈತಂದ್ರೆ, ಯಾವನ ಪಾಷಾಣ ಹೃದಯ ಆಗಿತ್ತು ದೇಹತೆ ದೀಕ್ಷಂ ದೀಹತೆ ಪಾಶುದಂ ಕ್ಷಯಂ ಮೋಕ್ಷದಂ. ಹಂಗೆ ದೇಹಕ್ಕೆ ದೀಕ್ಷೆ ಕೊಡವು ಯಾರಾದರೂ ಈ ಭಾಗದೊಳಗೆ ಹಾವೇರಿ ಜಿಲ್ಲೆದಾಗ ಅದಾರಂದ್ರೆ ಅದು ಕಲ್ಲನ್ನು ಮಾತನಾಡಿಸುವ ಕೈ ಐತಂದ್ರೆ ಅದು ನಮ್ಮ ಪಟ್ಟದ ದೇವರ ಅರ್ಥ ಆಗಿ ಇನ್ನೊಬ್ರು ಯಾರೂ ಇಲ್ಲ ಅಂತ.
ಅಂಥ ಪೂಜ್ಯರಲ್ಲಿ ನಮ್ಮನ್ನು ಸಲ್ಲಿಸಿ ಜೊತೆಗೆ ನಮ್ಮ ಕಾಯಕ ಶಿವಯೋಗಿ ಒಂದಾನ. ಅವ್ರು ನೋಡಿದ್ರೆ ಒಬ್ಬ ಕುರಿ ಕಾಯೋ ದನಗಾಯಿ ಇದ್ದಂಗೆ ಅದಾನ. ಅಂದರೆ 12ನೇ ಕಾಲಕ್ಕೆ ಬಸವಣ್ಣನ ಕಾಲಕ್ಕೆ ಯಾರಿದ್ರಂದ್ರೆ ತುರ್ಗಾಯಿ ರಾಮಣ್ಣ ಅಂತಿದ್ದ, ಹಿಂಗೆ ಇದ್ದ. ದನಗಾಯಿ ರಾಮಣ್ಣ ಅಂತಿದ್ದ, ಹಿಂಗೆ ಇದ್ದ. ಮೂಟು ಮಲ್ಲುಗ ಅಂತಿದ್ದ, ಹಿಂಗೆ ಇದ್ದ. ಯಾಕೆ ಹಂಗಿದ್ದ ಅಂತಂದ್ರೆ ನಾವು ದನ ಕಾಯವರು ಹೊರತಾಗಿ ಜನ ಕಾಯವರಲ್ಲ ಅನ್ನೋದನ್ನು ತೋರಿಸುವಾತ ನಮ್ಮ ಶರಣರು ಹಾವೇರಿಯಿಂದ ಸದಾಶಿವಪೇಟೆಯ ಪೂಜ್ಯರು ವೇದಿಕೆ ಆಗಮಿಸಿದ್ದಾರೆ. ಆವ ಕಾಲದೊಳಗೆ ಒಬ್ಬ ಹೆಣ್ಣುಮಗಳು ಕಲ್ಯಾಣಕ್ಕೆ ನಡ್ಕೊತ ಹೋಲ್ದು, ಶರಣಕ್ಕಿನಂದು ನಿನ್ನ ಮದುವೆಯಾಗಿ ಶರಣ್ಯಾಗಂದು ಅಲ್ಲಂ ಪ್ರಭು. ಭಾಳ ಸಂತೋಷ. ನಿಮ್ಮಪ್ಪ ನಿಮ್ಮವನ ಆಸೆ ಈಡೇರಿಸು, ಹೋಗು ಪಂಚಾಳ್ರ ಕುಲದಾಗ ಹುಟ್ಟಿದಿ. ನಿನ್ನ ಕೈ ಹೆಂಗೈತಪ್ಪ ಅಂದ್ರೆ ನಿನ್ನ ಕೈ ಹೆಂಗೈತೆ ಅಂದ್ರೆ ಜಂಗಮನ ಬಾಯಿ ಶುದ್ಧ ಅಲ್ಲ, ಜಂಗಮನ ಪಾದ ಶುದ್ಧ, ಬ್ರಾಹ್ಮಣರ ಬಾಯಿ ಶುದ್ಧ, ಪಂಚಾಳ್ರ ಕೈ ಶುದ್ಧ ಅಂತ. ಅದಕ್ಕೆ ನೀ ಹೋಗಿ ಲಗ್ನ ಆಗುವಂಥ ಅಪ್ಪನಿಗೆ ಕೊಟ್ಟರೆ ಆವಾಗ ಆಕೆ ಹೇಳ್ತಾಳೆ, ನನ್ನಂಥ ಬಡವಿನ ಮದುವೆ ಯಾರಾಕ್ಕಾರ, ನನ್ನಂಥ ಬಡತನ ಹೆಣ್ಮಕ್ಳು ಸಾಕಷ್ಟು ಅದಾರ, ನಾ ಮದುವೆ ಹಾಕ್ತೀನಿ. 101 ಅಲ್ಲ 501 ಜೊತೆ ನನ್ನ ಜೊತೆ ಮದುವೆ ಮಾಡಿದ್ರೆ ನಾ ಮದುವೆ ಹಾಕೀನಿ ಅಂಥೇಳಿ 501 ಜೊತೆ ಮದುವೆ ಮಾಡಿಕೊಂಡ ಸಾಮೂಹಿಕ ಮದುವೆಯ ಜನಕಿ ಅಂದ್ರೆ ನಮ್ಮ ಗುಡ್ಡಾಪುರದ ದಾನವ್ವ ಅಂತ ಬಂದು. ಹಂಗೆ ದಾನವ್ವನ ಹೆಸರಿನೊಳಗೆ 132 ಮದುವೆ ನನ್ನ ಮದುವೆಯೊಳಗೆ ಆಗಲಿ ಅಂತ ಮದುವೆ ಮಾಡಿಕೊಂಡವನೇ ನಮ್ಮ ಅಯೋಧ್ಯೆಯ ಗಣಪತಿ ರಾಣೆಬೆನ್ನೂರಿನ ವ್ಯಕ್ತಿ ನಿಮ್ಮ ಪ್ರಕಾಶ ಅಂತ. ಇಂಥವ್ರು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. 24x7 ಸಾರ್ವಜನಿಕ ಇಲಾಖೆ ಅಂದ್ರೆ ಟಿ ವಿ ಪಬ್ಲಿಕ್ ಅಲ್ಲ, ಅದು ಪಬ್ಲಿಕ್, ಅವರು ಕೂಡ ವೇದಿಕೆಗೆ ಹಂಚ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ವ್ಯಕ್ತಿ ಕುಂತೈತೆ. ಅದು ವ್ಯಕ್ತಿ ಹೆಂಗೈತೆಪ್ಪ ನೋಡೋಕೆ ಸುಮ್ಮನೆ ಕುಂತಿಲ್ಲ. ಯಾಕೆ ಕುಂತಿ ಅಂತಿದ್ಲು ಮಹಾಭಾರತದ ಕುಂತಿ. ಯಾಕೆ ಕುಂತಿ ಸುಮ್ಮನೆ ಕುಂತಿ ಅಲ್ಲಕ್ಕೆ ಹೆಸರಾಗ ಕುಂತಿ, ಮತ್ತು ಯಾಕೆ ಕುಂತಿ ಸುಮ್ಮನೆ ಕುಂತಿ. ಹಂಗೆ ಸುಮ್ಮನೆ ಕುಂತಿಲ್ಲ. ಸಾರ್ವಜನಿಕ ಸೇವೆಗೆ ನನ್ನ ಏನಾದರೂ ಅಳಿಲ ಸೇವೆ ಐತಂದ್ರೆ ನಾನಲ್ಲಿ ಕುಂದ್ರಾಕೆ ಬರ್ತೀನಿ ಅಂತ ಕುಂತಿರುವ ನಮ್ಮ ವ್ಯಕ್ತಿಯೇ ಮಹಾನುಭಾವ ಹೆಸರೈತಲ್ಲ ನಮ್ಮ ಸಹೋದರರು ಕೂತಿ ವೇದಿಕೆಯನ್ನು ಚನ್ನಬಸವೇಶ ಹಂಚ್ಕೊಂಡಿದ್ದಾನೆ. ಜೊತೆಗೆ ಉದ್ಘಾಟನೆ ಮಾಡಿದ ನಮ್ಮ ಓಲೆಕಾರ. ಅವಾಗೆಲ್ಲ ಪಾರಿವಾಳ ಕಾಲಿಗೆ ಪತ್ರ ಕಟ್ಟಿದ್ರು ಓಲೆ ತೊಗೊಂಬರ್ತಿತ್ತಂತೆ, ಹೌದಿಲ್ಲ? ಪಾರಿವಾಳದ ಕಾಲಕ್ಕೆ ರಾಜ ಮಹಾರಾಜರು ಓಲೆ ಕಟ್ತಿದ್ರು, ಕಾಲಿಗೆ ಕಟ್ಟಿದ್ರು ಹಾರೆ ಬಂದು ಓಲೆ ಕೊಡ್ತಿತ್ತು. ಆದರೆ ಇದು ಈ ಓಲೆ ಕೊಡೋದು ಯಾವುದಪ್ಪ ಅಂದ್ರೆ ನಮ್ಮ ನೆಹರು ಓಲೆಕಾರ ಓಲೆ ಕೊಡ್ತಾನಪ್ಪ ಅಂದ್ರೆ ಹಾವೇರಿ ಜಿಲ್ಲೆಯೊಳಗೆ ಬಡವರ ಮನೆಯ ಕಣ್ಣೀರನ್ನು ಒರೆಸುವಂಥ ದೀಪ ಏನಾದರೆ ಇದೆ ಅದು ಓಲೆಕಾರನ ಮನೆ ಐತೆ ಅಂತ ತೋರಿಸೋದಕ್ಕೆ ಓಲೆ ಕೊಡಕ್ಕೆ ಬಂದ. ಅಂಥ ಒಂದು ನೀರನ್ನು ಹಾಕಿ ಸಸಿಗೆ ಕೊಟ್ಟಾನ. ಏನು ಕೊಟ್ಟಾನ? ಈ ಸಸಿ ಅಲ್ಲ, ಇಂದಿನ ಶಿಶು ವಾಯ್ಸ್ ಆಫ್ ರೆಕಾರ್ಡ್ ವಿಜಯ ಏನದನಲ್ಲ, ಈ ಶಿಶು ಇವತ್ತು ಸಸಿ ಆಗಿದೆ. ಸಸಿ ಹೋಗಿ ಮುಂದಿನ ದಿವಸ ಹೆಮ್ಮರವಾಗಲಿ ಅಂತ ನೀರನ್ನು ಎರೆದಿದ್ದಾನೆ. ಹಾವೇರಿ ಜಿಲ್ಲೆಯೊಳಗೆ ಓಲೆಕಾರ ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಈ ಕಡೆ ನಮ್ಮ ಶಿವಮೊಗ್ಗ ಜಿಲ್ಲೆ ನೋಡಿ. ನಿಮ್ಮ ಶಿವಮೊಗ್ಗ ಜಿಲ್ಲೆ ಎದಕ್ಕೆ ನೆನಪಾಗುತ್ತೆ ಅಂದ್ರೆ ಆ ಟಿ ವಿಯಾಗ ಬರ್ತಾನಲ್ಲವ, ಆಯುರ್ವೇದಿಕ್ ನಾಟಿ ಔಷಧಿ ಕೊಡ್ತಾರಲ್ಲ, ಯಾರು ಪಾರ್ಶ್ವವಾಯು ರಮಣ ಅವರು ಸಾಗರ್. ಈ ಶಿವಮೊಗ್ಗ ಜಿಲ್ಲೆ ಎದಕ್ಕೆ ಪ್ರಸಿದ್ಧವಾಗಿದೆ ಅಂತಂದರೆ ಅದು ಪ್ರತಿಯೊಂದರೊಳಗೂ ಸಿದ್ಧ, ಅದು ಪ್ರಸಿದ್ಧ ಅಷ್ಟೇ ಅಲ್ಲ, ಅದು ಅಭಯ ಹಸ್ತವನ್ನು ಚಾಚಿ ಪ್ರಸಾದಕ್ಕೆ ಕೊಡಿಸೋದಕ್ಕೆ ಪ್ರಸಿದ್ಧ ಆಗೋದಕ್ಕೆ ಶಿವನ ಮಗ್ಗೆಯಲ್ಲಿರುವುದೇ ಶಿವಮೊಗ್ಗ ಅಂತ. ಆ ನಾಡಿನಿಂದ 19 ಜನ ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ಭಾಗವಹಿಸಿದಿರಿ. ಇವರೆಲ್ಲರ ಜೊತೆ ಬಂದಿರುವಂಥ ಗಣ್ಯಮಾನ್ಯ ವ್ಯಕ್ತಿಗಳೇ ಅಂಬಿಗರ ಚೌಡಯ್ಯನ ಶಕ್ತಿ ಗದಗ ತಾಲೂಕಿನ ವ್ಯಕ್ತಿ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ನೀವೆಲ್ಲ ಬಂದು ಭಾಗವಹಿಸಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ನಮ್ಮ ಬಿ ಕೆ ಶರಣಬಸವ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಮಾತೆಯರೇ, ಮುತ್ತೈದೆಯರೇ, ಮೇಧಾವಿಗಳೇ, ಚಿರಂಜೀವಿಗಳೇ, ನಾನೇನು ಭಾಳ ಹೊತ್ತು ಮಾತಾಡೋದಿಲ್ಲ. ಇಷ್ಟು ಹೇಳಿ ಮುಗಿಸಂಗಿಲ್ಲ, ಈಗ ಚಲೋ ಮಾಡ್ತೀನಿ ಮತ್ತು ಹೊಟ್ಟರು ಅಂತೇನು. ನಾನು ಭಾಳ ಹೊತ್ತು ಮಾತಾಡೋದಿಲ್ಲ, ಸಮಯ ಆಗಿದೆ. ಬೆಂಗಳೂರಲ್ಲಿ ಬಂದಿದ್ದ ನಮ್ಮ ಬಿ ಕೆ ಶರಣಬಸವ, ಅಲ್ಲಿ ನೋಡ್ದ ಬುದ್ಧಿ ಯಾವ ಮೂಲ್ಯಾಕೆ ಕುಂತೀರಿ, ಬಂದು ಒಂದು ಸ್ವಲ್ಪ ಹಾವೇರಿಗೆ ತಮ್ಮ ವಯಸ್ಸನ್ನು ಹಾಕಿಕೊಡ್ರಿ, ತಮ್ಮ ಧ್ವನಿ ಬೀಳಲಿ, ತಮ್ಮ ಇದಾಗಲಿ ಅಂಥೇಳಿ ಕೇಳಿಕೊಂಡಾಗ ನಾನು ಬಾಲ್ಕೋಟೆ 3 ಗಂಟೆ ಕಾರ್ಯಕ್ರಮ ಹೋಗಬೇಕಾಗಿತ್ತು. ಇಲ್ಲೇ ಕುಂತೀವಿ, ಇನ್ನು ಇರಲಿ, ಮತ್ತು ನಾಳೆಗೆ ಅದನ್ನು ಬಾಲ್ಕೋಟೆ ನಾಳೆ ಒಂದು ದಿವಸ ಐತೆ. ಹೀಗೆ ಕರೆದ್ರು. ಅಲ್ಲಿಂದ ಇಲ್ಲಿಗೆ ನಾನು ಬಂದೆ. ಯಾಕೆ ಬಂದೆ ಅಂತಂದರೆ, ಯಾಕೆ ಬಂದೆ ಅನ್ನೋದನ್ನು ಬೇಕಲ್ಲ. ನೀವು ಇಷ್ಟೆಲ್ಲ ಬಂದಿರಿ, ಯಾಕೆ ಬಂದಿರಿ, ಏನು ತಂದಿರಿ, ಏನು ವಿಚಾರ ಮಾಡಿರಿ? ಈ ಸಂಗೀತ ಅನ್ನುವಂಥದ್ದು ಹುಟ್ಟಿದಾಗಿಂದ ಹಿಡಿದು ಸತ್ತಾಗೂ ಕೂಡ ಹಾಡಿಡ್ಕೊಂಡು ಅಳ್ತೀರಿಲ್ಲ, ಮುಂದೆ ಸುಮ್ಮನೆ ಅಳೋದು ಹಾಡಿಡ್ಕೊಂಡು ಅಳ್ತೀರಿ. ಅಳುವಾರು ಎಡಕ್ಕೆ ಕುಂದಿರಬಾರ್ದ,
ಹೊಲಿಯವ್ರ ಬಲಕ್ಕೆ ಕುಂದಿರಬಾರ್ದು. ಯಾಕಂದ್ರೆ ಹಿಂಗೆ ಸೂಜಿ ಹಿಂಗೆ ಹೊಡೆದ್ರೆ ಕಣ್ಣು ಈಚಕ್ಕೆ ಹೋಗ್ತಾವ. ಈಗ ಒಳಗೆ ಕುಂತ ಕಿತ್ತು ಈಚಕ್ಕೆ ಹೋಗಿತಿರ್ತಾಳೆ. ಆವಾಗೂ ಸಂಗೀತ ಬೇಕು. ಮತ್ತು ಹುಟ್ಟಿದಾಗಾರ ಹತ್ಕೊಂತ ಹುಟ್ಟುತ್ತೇಳಿ ನೀನು, ಆವಾಗೂ ಸಂಗೀತ ಬೇಕು. ಹೆಂಗೈತಿ ಸಂಗೀತ ಅಂದರೆ ಹೆಂಗೈತಿ? ನೆಟ್ಗ ನಿಲ್ಲಕ್ಕೆ ಹೋಗೋದಿಲ್ಲ ನಾಯಿ ಬಾಲಕ, ನೆಟ್ಗ ನಿಲ್ಲಕ್ಕಾಗೋದಿಲ್ಲ ನಾಯಿ ಬಾಲಕ, ಹೌದಿಲ್ಲ? ಸೀದಾ ಇರೋಕ್ಕಾಗೋದಿಲ್ಲ ಖಾಲಿ ಚಿಲಕ್ಕ. ನೆಟ್ಗ ನಿಲ್ಲಕ್ಕಾಗೋದಿಲ್ಲ ನಾಯಿ ಬಾಲಕ, ಸೀದಾ ಇರೋಕ್ಕಾಗೋದಿಲ್ಲ ಖಾಲಿ ಚಿಲಕ್ಕ. ಸಂಗೀತ ಬಿಟ್ಟರೆ ಬದುಕೋದಿಲ್ಲ ಮಾನವ ಜೀವಕ್ಕೆ. ಅದಕ್ಕೆ ಸಂಗೀತ ಹಣ್ಣು ಸಾಹಿತ್ಯ ಕಣ್ಣು, ಸಂಗೀತ ಹಣ್ಣು ಸಾಹಿತ್ಯ ಕಣ್ಣು, ಸಂಗೀತ ಕೆನೆ ಸಾಹಿತ್ಯ ತೆನೆ, ಬಿ ಕೆ ಶರಣಬಸವನ ಬಾಳು ಬಾಳಿಯ ಗೊನೆ. ಇದಕ್ಕೆ ನಾವು ಬಂದೀವಿ ಆ ಹಣ್ಣು ತಿನ್ನಾಕ, ಸಂಗೀತದ ಗೊನೆ ಹಣ್ಣು ತಿನ್ನಾಕ. ಏನು ಬಂದೀವಿ? ಇವೆಲ್ಲ ಶಾಲೆ ಮಾಲೆ ಹಾಕಿದ್ರಿ. ಯಾಕೆ ಹಾಕಿದ್ರಿ? ಅವರಿಗೆಲ್ಲ ಕೊಟ್ವಿ. ಯಾಕೆ ಕೊಟ್ವಿ ಅಂದರೆ, ನೋಡಪ್ಪ ನಾನು ಬಡವ, ನನ್ನ ಕೈಯೊಳಗಿರುವಂಥದ್ದು ಈ ಸಂಗೀತದ ಒಂದು ಶಕ್ತಿಯನ್ನು ಉಳಿಸುವಂಥ ವ್ಯಕ್ತಿತ್ವ ನೀವು ಅದಿರಲ್ಲ. ಏನಪ್ಪ ಅಂದ್ರೆ ನನಗಿಷ್ಟ ಆಗೈತಿ, ಮುಂದೊಂದು ದಿವಸ ನಿಮ್ಮ ಹೊಟ್ಟೆಯಾಗಿ ಹುಟ್ಟಿದ ಮಕ್ಕಳಾದರೂ ಕೂಡ ಇಂಥ ಸಾರ್ವಜನಿಕ ಸಂಗೀತದ ಕೆಲಸ ಮಾಡಲಿ ಅಂತ ಜವಾಬ್ದಾರಿಯ ಶಾಲೆ ನಿಮ್ಮ ಹೆಗಲ ಮೇಲೆ ಹಾಕೀನಿ ಅಂತ ಆ ಶರಣಬಸವ ನಮ್ಮ ಮಾಲೆ ಹಾಕಿದಾನೆ, ಜವಾಬ್ದಾರಿ ಹೊತ್ತಿದ್ದೇವೆ. ಅದಕ್ಕೆ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದೇವೆ. ಇಂಥ ಒಂದು ಸಂಗೀತದ ಸುದಿಯಲ್ಲಿ ನಾವೆಲ್ಲ ಬಂದು ಭಾಗವಹಿಸಿದ್ದೇವಲ್ಲ. ಈ ಸಂಗೀತ ಒಂದು ಮಾತು ಹೆಂಗಿದೆ, ನಮ್ಮ ದೇಶದ ಸಂಸ್ಕೃತಿಗೂ ಹೊರದೇಶದ ಸಂಸ್ಕೃತಿಗೂ ಎಷ್ಟು ವ್ಯತ್ಯಾಸ ಐತೆ ಅಂತಂದರೆ, ಇವತ್ತು ನಮ್ಮ ಸಂಗೀತ ಎಲ್ಲಾದರೂ ಕೇಳಿದ್ರೆ ಹಾಡ ಕತ್ತಿದ್ರೆ ಬಂದು ಕೈ ಮುಗಿತೀವಿ, ಕಾಲು ಮುಗಿತೀವಿ. ಅದೇ ಒಂದು ಪಾಶ್ಚಾತ್ಯರ ಸಂಗೀತವನ್ನು ಮೈಕಲ್ ಜಾಕ್ಸನ್ ಹಾಡಿದರೆ ಕೋಟಿ ಕೋಟಿ ರೊಕ್ಕ ಸುರಿದ್ರ ಹೊರತಾಗಿ ಅವನಿಗೆ ಕೈ ಮುಗಿಲಿಲ್ಲ, ಕಾಲು ಮುಗಿಲಿಲ್ಲ. ಯಾಕೆ? ಆಲೋಚನೆ ಮಾಡಿರಿ. 21ನೇ ಈ ಶತಮಾನದ ದಿವ್ಯ ಮಾನವ, 21ನೇ ಶತಮಾನದ ಭವ್ಯ ಮಾನವ, 21ನೇ ಶತಮಾನದ ಸಾಗರದಾಚೆ ಕೂಡ ಕಡಲಾಚೆ ಒಡಲ ಕುಡಿಗಳು ಮೂಡಿ ಬಂದರೆ ಸಂಗೀತದ ಸುನಾದದ ತಂಬೂರಿ ಅಲ್ಲಿ ನುಡಿತೈತೆ ಅಂದಾಗ ಅಲ್ಲಿವರೆಗೆ ಹಾನಗಲ್ ಕುಮಾರೇಶ ಬದುಕಿರ್ತಾನೆ ಅನ್ನೋದಕ್ಕೆ ಪುಟ್ಟರಾಜ ಗವಾಯಿ ಪಂಚಾಕ್ಷರ ಗವಾಯಿ ಸಾಕ್ಷಿ ಕೊಟ್ಟ ಪವಿತ್ರದ ವಿದ್ಯೆಗೆ ನಾವು ಕೈ ಮುಗಿತೇವೆ. ಇದು ಭಾರತೀಯ ಶಕ್ತಿ, ಇದು ನಾರಿಯ ವ್ಯಕ್ತಿ ಅಂತ ಹೇಳ್ತಾನೆ. ಇಂಥ ಒಂದು ಸಂಗೀತದ ಸುದೆಗೆ ನಾವು ಬೆಲೆ ಕೊಡ್ತೇವೆ. ನೀವೆಲ್ಲ ಬಂದೀರಿ, ಅದರ ಬಗ್ಗೆ ಮಾತಾಡೋಕೆ ಕತ್ತಿದ್ರೆ ಒಂದು ಚುಟು ಕತೆ ಹೇಳ್ತೀನಿ ನಿಮಗೆ. ಹುಚ್ಚ ಆಸ್ಪತ್ರೆ ನಮ್ಮ ಧಾರವಾಡದಾಗ ಅದಾವಲ್ಲ, ಧಾರವಾಡದಾಗ ಹುಚ್ಚರ್ದೈತಿ, ಹಲ್ಲಿಂದು ಐತಲ್ಲ, ಡೆಂಟಲ್ನೂ ಐತಿ, ಮೆಂಟಲ್ನೂ ಐತಿ. ಹೆಂಗೈತಿ? ಧಾರವಾಡದ ಚೆಕ್ಕ ಮೆಂಟಲ್, ಧಾರವಾಡದ ಚೆಕ್ ಡೆಂಟಲ್. ನಡಿ ನಾನು ಹೇಳ್ತೀನಿ ಒಂದು ಕ್ವಿಂಟಲ್. ಹಂಗಿಲ್ಲಿ ಸಂಗೀತ ಎಷ್ಟು ದೊಡ್ಡದು ಅಂದರೆ, ಕುಂತಿದ್ರಿ ಹುಚ್ಚ ಆಸ್ಪತ್ರೆ, ಆ ಹುಚ್ಚ ಆಸ್ಪತ್ರೆಯಾಗ ಮತ್ತು ಹುಚ್ಚರೇ ಇರ್ತಾರೆ. ಆ ಹುಚ್ಚರು ನೋಡಿ ಆ ಡಾಕ್ಟ್ರ್ ನೋಡೋರು ಇರ್ತಲ್ಲ, ಡಾಕ್ಟ್ರ್ ಅವರು ಅರ್ಧ ಹುಚ್ಚರಾಗಿಬಿಟ್ಟಿರ್ತಾರೆ. ಅವರು ಬೇಸರಾಗಿಬಿಟ್ಟಿರ್ತೈತಿ. ಒಬ್ಬ ಹುಚ್ಚ ಉಣ್ತಿದ್ದಾಗ ಗೋಡೆಗೆ ಕುಂದಿರ್ತಿದ್ದ, ಹಿಂಗೆ ಉಣ್ತಿದ್ದಾಗ ಗೋಡೆಗೆ ಕುಂದಿರ್ತಿದ್ದ, ಕಿವಿ ಒಟ್ಟು ಹಿಂಗೆ 10 ವರ್ಷ ಕುಂತಾವ. ಆ ಪರೀಕ್ಷೆ ಮಾಡೋ ಡಾಕ್ಟ್ರ್ ಅಂದ, ಈ ಉಣ್ಮಣಿ ಹುಚ್ಚು ಉಣ್ತಾನ 10 ವರ್ಷ ಆತು ಹಿಂಗೆ ಕುಂತಾನ, ಉಣ್ತಾನ ಗೋಡೆಗೆ ಕುಂದಿರ್ತಾನ, ಉಣ್ತಾನ ಗೋಡೆಗೆ ಕುಂದಿರ್ತಾನ. ಈ ಗೋಡೆಗಾರ ಏನಿದ್ದಿತ್ತು ಅಂದವ ಡಾಕ್ಟ್ರ. ಕಡೆಗೆ ಒಂದಿನ ಡಾಕ್ಟ್ರನ್ನ ಉಂಡು ಹೋಗಿ ಗೋಡೆಗೆ 10 ನಿಮಿಷ ಕಿವಿ ಕೊಟ್ಟು ಹಿಂಗೆ ಕುಂತವ. 15 ನಿಮಿಷ ಕುಂತ ಸಾಕಾತು. ಅಲ್ಲಲ್ಲೇ ಹುಚ್ಚ, ಈ ಗೋಡೆಗೆ 15 ನಿಮಿಷ ಆತು ಕುಂತು ಏನು ಗೊತ್ತಾಗವಲ್ದಲ್ಲ ಅಂದ. ಆ ಹುಚ್ಚಂದ, ಲೇ ಅಣ್ಣಾದಿ ನಾನು 10 ವರ್ಷ ಕುಂತೀನಿ, ನನಗೆ ಏನೂ ಗೊತ್ತಿಲ್ಲ, ಇನ್ನು 10 ನಿಮಿಷದಾಗ ಏನು ಗೊತ್ತಾಗ್ತೈತೆ. ಹಾಗೆ ನಮ್ಮ ಭಾರತೀಯ ತತ್ವಶಾಸ್ತ್ರ ಸಂಗೀತ ಏನಿದೆಲ್ಲ, ಇದು ಎಲ್ಲಿಂದ ಹರಪ್ಪ ಮೊಹೆಂಜೊದಾರೋ ಸಿಂಧೂ ನದಿಯ ನಾಗರಿಕತೆಯಿಂದ ಹಿಂದೂ ಎನ್ನುವಂಥ ಶಬ್ದ ಉತ್ಪತ್ತಿ ಆಗಬೇಕಾದರೆ ಆ ಶಿವನ ಡಮೂರುಗ ನುಡಿದಾಗ ಅದರಿಂದ ಬಂದಂಥ ಕನ್ನಡದ 52 ಮೂಲಾಕ್ಷರಗಳು ಹುಟ್ಟಿದವಲ್ಲ, ಆ ಕನ್ನಡದ 52 ಮೂಲಾಕ್ಷರಗಳ ಕೂಡಿಕೊಂಡು ಸಪ್ತ ಸಾಗರ ಹೇಳ್ತವೆ. ಈಚೆ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಅಟ್ಲಾಂಟಿಕ್ ಸಾಗರ, ಈ ಕಡೆ ಪ್ಯಾಸಿಫಿಕ್ ಸಾಗರ. ಮಗ್ಲು ಬಂದ ನೀನು ಯಾರು ಅಂತ ಕೇಳಿದ್ರೆ ಹಿಂದೂ ಮಹಾಸಾಗರ ಅಂತ ಸಮುದ್ರ ಹೇಳುತ್ತಲ್ಲ, ಅದಕ್ಕೆ ನಾವು ಹಿಂದೂ ಅಂತ ಹುಟ್ಟಿ ಬಂದಿದ್ದೆ ನಮ್ಮ ಸಂಗೀತ. ಇಂತಹ ಒಂದು ಸಂಗೀತ ಪರಂಪರೆಯಲ್ಲಿ ಅದಕ್ಕೆ ನದಿ ಹಾಡ್ತೈತೆ, ಜುಳು ಜುಳು ಅಂತೈತಲ್ಲ, ಅದಕ್ಕೆ ಬಸವಣ್ಣ ನೈದಿಲಿಗೆ ಹೇಳ್ತಾನಿಲ್ಲ, ನಾರಿಗೆ ನೀರಿಗೆ ಎಷ್ಟು ಚಂದ, ನಾರಿಗೆ ಗುಣವೇ ಶೃಂಗಾರ, ನೈದಿಲಿಗೆ ಪಾರಿವಂಕಾರ ನಡೆದಾಗನೆ ಎಷ್ಟು ಬರ್ತಾನೆ ವಚನದೊಳಗೆ. ಅಂಥ ಒಂದು ಸಂಗೀತವನ್ನು ಈ ಬಡವ ಇವತ್ತು ಬಯಲಿಗೆ ತಂದಾನ.
ಹೆಂಗೆ ಬಯಲಿಗೆ ತಂದಾನ, ಆ ಅರಮನೆಯಲ್ಲಿದ್ದಂಥ ಸಂಗೀತವನ್ನು ಗುರುಮನೆಗೆ ತಂದ ಪಂಚಾಕ್ಷರಿ. ಆ ಗುರುಮನೆಯಿಂದ ತಂದಂಥ ಸಂಗೀತ ಗುಡಿಸಲಿಗೆ ಬಂತು ಇವತ್ತು. ಆ ಗುಡಿಸಲೊಳಗಿಂದ ನಿಮ್ಮ ಬಡ ರೈತರ ಸಂಗೀತದಲ್ಲಿ ಹುಟ್ಟಿದಂಥ ವಿದ್ಯೆಯನ್ನು ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಶರಣಬಸವ ಬಿಕೆ ಬಯಲಿಗೆ ತಂದಲ್ಲ. ಇದು ನಮ್ಮ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥ ಕೈಗಳು ಅಂತ. ಇಂಥ ಶಕ್ತಿಗೆ ನಾವು ಹೆಂಗೆ ಮಾಡಬೇಕು, ಹೆಂಗೆ ದುಡಿಬೇಕು ಅನ್ನೋದಕ್ಕೆ ನಮ್ಮ ಅಪ್ಪಗಳು ಹೇಳಿದರು. ನಾ ಬಂದು ಆಶೀರ್ವಾದ ಮಾಡ್ತೀನಿ ಅನ್ನೋ ಜೊತೆಗೆ ಆ ಕೊಟ್ಟ ಕಾಣಿಕೆಯನ್ನು ವಾಪಸ್ ನಾವು ಮುಟ್ಟಿ ಯಾಕೆ ಕೊಟ್ಟೇವಪ್ಪ ಅಂತಂದ್ರೆ ಅದನ್ನು ನಾವು ಏನಂತ ಕೊಡಬೇಕು, ಅಭಯ ಹಸ್ತ. ಪುಣ್ಯಾತ್ಮ ಏನು ಕೊಟ್ಟೆ ನೀನು, ಏನು ಕೊಟ್ಟೆ ನೀನು ವಿಚಾರ ಮಾಡಿರಿ. ಒಂದು ಹುಡುಗ ಸಾಲಿಗೆ ಹೋಗಿ ವಾಪಸ್ ಬರ್ತಿದ್ದ, ದಾರ್ಯಾಗ ಒಬ್ಬ ಭಿಕ್ಷುಕ್ ಬಂದ. ಈಚೆ ಕೈಯಾಗೂ ಬಂಗಾರ ಬ್ಲಸ್ ಐಟ, ಈಚೆ ಕಡೆ ಬಂಗಾರ ಬ್ಲಸ್ ಐಟ. ಆ ಕೈಯಾಗಿನ ಕಡ್ಗ ನೋಡಿ ಆ ಭಿಕ್ಷುಕ ದೊಡ್ಡ ಮನೆ ಹುಡುಗ ಅಂತ ಕಾಣ್ತಿ, ನನ್ನ ಮಗಂದು ಒಂದು ಮದುವೆ ಐತಿ, ಚೂರು ಬಂಗಾರ ಬಿಚ್ಚಿ ಕೊಡ್ತೀನಿ ಅಂದವ. ಆ ಹುಡುಗ ಭಾಳ ಸಂತೋಷ ಅಂಥೇಳಿ ಕೈಯಾಗಿನ ಬ್ರೆಸ್ಲೆಟ್ ಬಿಚ್ಚಿ ಕೊಟ್ಟವ. ತೊಗೊಂಡು ಹೋದ, ಮನೆಗೆ ಬಂದ. ಬಟ್ಟೆ ಬಿಚ್ಚಂತ ತಾಯಿ ತಿನ್ನಕ್ಕೆ ಏನಾರು ಕೊಡ್ಬೇಕು, ಕೈ ತಕ್ಕೊ ಮಗನ ತಿನ್ನಕ್ಕೆ ಕೊಡ್ತೀನಿ ಉಂಡಿನ ಬಾಯ್ ಒಂದು. ಅವಾಗ ಕೈ ತಗೊಂಡು ಅಂತಿಂಗೆ ಕೈ ಒಡ್ಡಿದ, ಕೈಯನ್ನು ಬ್ರೆಸ್ಲೆಟ್ ಕಾಣಲಿಲ್ಲ. ತಾಯಿಯಪ್ಪ ಕೈಯಂದು ಬ್ರೆಸ್ಲೆಟ್ ಎಲ್ಲಿ ಹೋತು ಮಗನ ಅಂದ. ಯವ್ವ ದಾರ್ಯಾಗ ಒಬ್ಬ ಬಡವಂತ ಭಿಕ್ಷುಕಂತ ಮದುವೆ ಐತಂದ ಬಿಚ್ಚಿ ಕೊಟ್ಟೆ ಅಂದ, ಬಾಯಲ್ಲಿ ಅಂದ. ಖಾರದ ನಿಂತು ಕಪಾಳಕ್ಕೆ ಹೊಡೆದ್ಲು ಅಂದ, ಪಡ್ಡನ ಹೊಡೆದ. ಯಾಕೆ ಬಡದಿಯವ್ವ ಅಂತ ಮಗ ಬಾಯಿ ತೆಗೆದು ಕೇಳ್ಬೇಕು ಅನ್ನೋಷ್ಟೊತ್ತಿಗೆ, ಹುಚ್ಚ ನನ್ನ ಮಗನ ಮದುವೆ ಐತಿ, ಬಡವಂತನ ಭಿಕ್ಷುಕಂತನ ಇಷ್ಟೆಲ್ಲ ಕೇಳಿ ಆ ಕೈಯಂದೊಂದು ಯಾಕೆ ಬಿಚ್ಚಿ ಕೊಟ್ಟು ಬರಲಿಲ್ಲ ಅಂತ ಮತ್ತೊಂದು ಇಟ್ಟು ಕಪಾಳಕ್ಕೆ ಕೊಟ್ಲಾಗ್ತಾಯಿತ್ತು. ಅದಕ್ಕೆ ಯಾವುದು ತಾಯಿ ಕೊಟ್ಟ ಥರದ ಯಾಲಕ್ಕಿ ಬುತ್ತಿ. ನಿಮ್ಮದು ಯಾಲಕ್ಕಿಗೆ ಹೆಸರಾದ ನಾಡು ಹಾವೇರಿ ಜಿಲ್ಲೆ, ಹೌದಿಲ್ಲ? ತಾಯಿ ಕೊಟ್ಟ ಥರದ ಯಾಲಕ್ಕಿ ಬುತ್ತಿ ಬಿಚ್ಚಿ ಕೊಡ್ತೀನಿವ್ವ ಸೂರ್ಯ ಚಂದ್ರ ತಿನ್ಕ. ಈ ವಿಜಯ ವೈಸಾಪುರಿಕಾರ್ಡ್ ಅನ್ನುವಂಥ ವ್ಯಕ್ತಿತ್ವ ಶರಣಬಸವನ ಆಸ್ತಿ ಬದುಕಿ ಉಳಿಲ್ಲ ಅನ್ನೋದಕ್ಕೆ ಕೈಯಾಗಿನ ಕಾಣಿಕನ ನಿನಗೆ ಉಡಿಯಾಕಿ ಕೊಟ್ಟಿನ ತಗೊಳ್ಳು ಅಂತ ನಮ್ಮ ಪೂಜ್ಯರು ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ. ಇದು ಬೆಳಿಬೇಕಾದ ಸಂಸ್ಥೆ, ಉಳಿಬೇಕಾದಂಥ ಸಂಸ್ಥೆ. ಇಂಥ ಒಂದು ಸಂಸ್ಥೆಗೆ ನಾವೆಲ್ಲ ಬಂದು ಆಶೀರ್ವಾದ ಮಾಡಿದ್ದೇವಲ್ಲ. ಕೊನೆಯ ಮಾತಿಗೆ ಬರ್ತೇನೆ. ಏನಾದರೂ ಕಾಲಜ್ಞಾನದಲ್ಲಿ ಸಮಸ್ಯೆಗಳು ಮುಂದೇನಾದರೂ ಏನಾದರೂ ಇದ್ದರೆ ಹೇಳಬೇಕಾ? ಸಮಯ ಐತಿ? ಐತಾ? ಹೌದಾ? ಐತಿ. ಭಾಳ ಸಂತೋಷ. ಯಾಕಂದರೆ ನಂದು ಎಲ್ಲಿ ಹೊಕ್ಕಿನಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದೊಂದು ನನ್ನ ಸ್ವಭಾವ. ಯಾಕಂದ್ರೆ ನಾನು ಸುಳ್ಳು ಹೇಳೋದಿಲ್ಲ, ಎದ್ದು ಓಡಿ ಹೆದರಿ ಹೊಡ್ಕೋದಿಲ್ಲ. ಮುಂಜಾನೆ ಒಂದು ಪಾರ್ಟಿಯಾಗಿದ್ದು ಸಂಜೆಗೊಂದು ಪಾರ್ಟಿಯಾಗಿ ನಾ ಇರೋದಿಲ್ಲ. ನಮ್ಗೆ ರಾಜಕಾರಣಿಗಳು ಎಲ್ಲರೂ ಅಷ್ಟೇ, ನಮಗೆಲ್ಲ ಪಕ್ಷದರು ಅಷ್ಟೇ. ಆದ್ರೆ ಎಲ್ಲರೂ ಅಷ್ಟೇ ಎಲ್ಲದಾರ ಅಂತಂದ್ರೆ ಅವರು ಕೂಡ ಇವತ್ತಿಗೆ ಒಂದು ಪೈಸಾ ದಕ್ಷಿಣ ನಾ ತೊಗೊಂಡಿಲ್ಲ, ಮಠ ಎಂದು ಕಟ್ಟಿಲ್ಲ. ಇದು ನನ್ನ ಶಿಷ್ಟಾಚಾರದ ಸಂಪ್ರದಾಯ. ಯಾರು ಕೂಡ ರೊಕ್ಕ ಇಸ್ಕೊಂಡ್ರೆ ಅವ್ರು ಕೂಡ ಹೆದರ್ಬೇಕಾಗಿತ್ತಲ್ಲ. ಹಾಗೆ ಇವತ್ತು ನಮ್ಮ ದೇಶದ ಉಳಿವಿಗಾಗಿ, ದೇಶದ ಸುಭದ್ರತೆಗಾಗಿ ನಾವು ಮಾನವೀಯ ಮೌಲ್ಯಗಳು ಬದುಕಲಿ ಅಂತ ಆಶೀರ್ವಾದ ಮಾಡ್ತೇವೆ ಹೊರತಾಗಿ ಅವ್ರಿಗೆ ಶಾಪ ಕೊಡೋದಿಲ್ಲ. ತಮ್ಮ ನೀ ಚಲೋದಿ ಬದುಕು, ತಮ್ಮ ಅಲ್ಲಿ ಕಾಲಿಡಬೇಡ, ಹಿಂದಕ್ಕೆ ಸರಿ, ಇಷ್ಟು ಹೇಳಬೇಕಾಗಿದ್ದು ಮಠಮಾನ್ಯಗಳ ಸಂದೇಶ ಇದು. ನಾನು ಹೋಗಿ ಇಲೆಕ್ಷನ್ ನಿಂದಿರ್ತೀನಿ ಅಂದ್ರೆ ನಾನು ಸ್ವಾಮಿತ್ವ ಅಲ್ಲ, ಅದು ನಾನು ಜೈಮೇರಿ ಅಲ್ಲ. ಅದು ನಾನು ರಾಜಮನೆತನದಲ್ಲಿ ಕುಂತು ಗುರುವಾಗಿ ಆಶೀರ್ವಾದ ಮಾಡಬೇಕೇ ವಿನಃ ನಿಮ್ಮ ಮನೆ ಮುಂದೆ ನಾನು ಭೌತಿ ಭಿಕ್ಷಾಂದಿ ಅಂತ ಭಕ್ತಿ ಭಿಕ್ಷೆ ಬೇಡಕ್ಕೆ ಜೋಳಿಗೆ ಹಿಡಿಬೇಕೇ ವಿನಃ ನಿಮ್ಮ ಮತ ಭಿಕ್ಷೆನ ಬೇಡೋದಕ್ಕೆ ನಾನು ಬರಬಾರ್ದು, ರಾಜಕಾರಣಿ ಸ್ವಾಮಿ ಆಗಬಾರ್ದು. ಇದು ನನ್ನ ತೀರ್ಮಾನ. ನಾನು ಎಲ್ಲರಿಗೆ ಅಷ್ಟೇ ಹೇಳ್ತೀನಿ. ಈ ಬರುವ ದಿನಮಾನಗಳು ಇಲ್ಲಿವರೆಗಿನ ಬಂದಿದ್ದಾವೆ. ಆಷಾಢದಲ್ಲಿ ನಮ್ಮ 159 ನದಿಗಳು ತುಂಬುತ್ತಾವೆ ಅಂತ ಹುಬ್ಬಳ್ಳಿಯಾಗ ನಮ್ಮ ಅಪ್ಪಗಳಿದ್ದರು, ಕೊಟ್ಟಿದ್ದೆ. 150 ಡ್ಯಾಮ್ಗಳು ಇವತ್ತು ಭರ್ತಿ ಆಗಿದ್ದಾವೆ. ಇನ್ನು 1 ವರ್ಷದ ತನಕ ನಮ್ಮ ದೇಶಕ್ಕೆ ಇನ್ನೂ 3 ವರ್ಷ ನೀರಿನ ಬರಗಾಲ ಇಲ್ಲ, ನೀರಿನ ಶಾಶ್ವತ ಸುಕ್ಕಾಲ ಐತೆ. ಕಾವೇರಿ ನದಿ ನೀರಿನ ಹಂಚಿಕೆ ಕಾರ್ತಿಕ ಮಾಸ ಆದಮೇಲೆ ಈ ಸರ ಶಾಶ್ವತವಾದ ಪರಿಹಾರವನ್ನು ಹುಡುಕುತ್ತೆ ಭಾರತ ಸರ್ಕಾರ, ಸಿಗುತ್ತೆ. ಜೊತೆಗೆ ದೀಪಾವಳಿ ಆದಮೇಲೆ ದೇಶಕ್ಕೆ ಸ್ವಲ್ಪ ಗಂಡಾಂತರ, ನಮ್ಮ ದೇಶಕ್ಕಲ್ಲ. ಈ ವರ್ಷ 2 ರಾಷ್ಟ್ರಗಳು ದ್ವೀಪದಲ್ಲಿ ಇರೋದಿಲ್ಲ, ನಕಾಶದಲ್ಲಿ ಇರೋದಿಲ್ಲ, ಮುಳುಗಡೆ ಆಗುತ್ತವೆ ಸಂಪೂರ್ಣವಾಗಿ. ಅದು ನೆರೆಯ ದೇಶ ಆಗ್ಬೋದು. ಅದು ಕೆಟ್ಟ ಚಾರಕ್ಕೆ ಚೀನಾ ಮೊದಲು ಮುಳುಗಬಹುದು ಈ ವರ್ಷ ಮೋಸ್ಟ್ಲಿ. ಆ ದಿಸೆಯಿಂದ ಯಾಕೆ ಈ ಮಾತನ್ನು ಕೊಡ್ತೀನಿ ಅಂದರೆ, ನಮ್ಮ ಭಾರತೀಯ ಯೋಧನ ಕೆಲಸ ನಾವೇನು ಮಾಡಬೇಕು ಈ ವರ್ಷ ಅದನ್ನು ನಾವು ಆಲೋಚನೆ ಮರ್ತು ಬಿಟ್ಟಿವಿ. ನಾವು ಎಲ್ಲಿ ಎಡುತ್ತೇವೆ ಅನ್ನೋದನ್ನು, ನಾವು ಎಲ್ಲಿ ತಪ್ಪಾಕತ್ತೀವಿ ಅನ್ನೋದನ್ನು
ನಮ್ಮ ದೇಶದ ಜನ ಇವತ್ತು ಆಲೋಚನೆ ಮಾಡ್ತಾಯಿಲ್ಲ. ನೀವು 1-2 ಹಡಿಯಾಕತ್ತೀರಿ, ಅವನ ಲಕ್ಷಗಟ್ಟಲೆ ಕೊಟ್ಟು ಡೊನೇಷನ್ ಸೇರಿಸಿ ಸಾಲಿಗೆ ಕಳ್ಸಾಕತ್ತೀರಿ. ಡೊನೇಷನ್ ಯಾಕೆ ತೊಗೊಂತೀಯಪ್ಪ ಅಂತ ಕೇಳೋರು ಒಬ್ಬರು ಇಲ್ಲ. ಕನ್ನಡ ಶಾಲೆಗೆ ಕದ ಹಾಕ್ಯಾವಲ್ಲ, ಅವನ ಕದ ತೆಗೆಸ್ರಿ ಅಂತ ಒಬ್ಬನಿಗೆ ಕೇಳೋರಿಲ್ಲ. ಇನ್ನೂ 3 ಮಕ್ಕಳನ್ನ ಹೆಚ್ಚಿಗೆ ಹಡಿತೀನಪ್ಪ ಅನ್ನುವಂಥ ತಂದೆ ತಾಯಿಗಳಂತೂ ಯಾರೂ ಮುಂದಕ್ಕೆ ಬರೋವಲ್ರಿ. ಆಮ್ಯಾಗ ಒಕ್ಕಲಿಗನ ಕನ್ಯಾ ಕೊಡ್ತೀನಿ ನಾನು ಅಂತ ಒಬ್ಬನು ಮನಸ್ಸು ಮಾಡವಲ್ರಿ. ಮಣ್ಣಿಬ್ಬರು ಊರ್ಲಿ ಹಾಕೊಂಡು ಸತ್ತರು, ಕನ್ಯಾ ಕೊಡಲಾರ್ದಕ್ಕೆ ಒಕ್ಕಲಿಗೆರು. ಮತ್ತು ನೀವು ಅನ್ನ ತಿನ್ನೋ ರೈತನ ಕೈ ಬಿಡ್ತೀರಿ, ದೇಶ ಕಾಯೋ ಯೋಧನ ಕೈ ಬಿಡ್ತೀರಿ ಅಂದ್ರೆ ನಿಮ್ಮ ದೇಶ ಉಳಿತೈತಿ. ಅನ್ನ ತಿನ್ನೋ ರೈತನ ಕೈ ಬಿಟ್ಟರೆ ಮಣ್ಣು ತಿಂತೀರಿ, ದೇಶ ಕಾಯೋ ಯೋಧನ ಕೈ ಬಿಟ್ಟರೆ ಮಣ್ಣು ಸೇರ್ತೀರಿ. ಇದನ್ನು ಯಾರು ಆಲೋಚನೆ ಮಾಡ್ತಾ ಇಲ್ಲಲ್ಲ. ಸ್ವಾಮಿಗಳಾದವರು, ಮಠಮಾನ್ಯಗಳಾದವರು, ಸಮಾಜ ಸೇವಕರು, ರಾಜಕಾರಣ ಅದನ್ನು ವಿಚಾರ ಮಾಡಬೇಕು ಅಂತ. ಇವತ್ತು ಈ ನಿಮ್ಮ ವಿಜಯ ವೈಶಾಪ್ ನಮ್ಮ ಶರಣಬಸವ ಕೊಟ್ಟಿದ್ದಾನೆ. ಎಂಥ ವೇದಿಕೆ ಏನಂತಂದರೆ, ಅಂದದ ಹುಡುಗಿ ಚೆಂದಾಗಿ ವಿಶ್ವಸಂಸ್ಥೆಯಲ್ಲಿ ಕನ್ನಡದಲ್ಲಿ ಮಾತನಾಡಿತ್ತು ಅಂತ ವಾಜಪೇಯಿ ಸರ್ಕಾರದಾಗ ಕೊಟ್ಟಿದ್ದೆ. ನಮ್ಮ ಗದಗಿನ ಕುಡ್ಡು ಹುಡುಗಿ ಕನ್ನಡದಾಗ ಮಾತಾಡಿದ್ಲು ಅಮೇರಿಕಾದಾಗ ರಾಯಭಾರಿ ಕಚೇರಿಯೊಳಗೆ. ಹಾಗೆ ಮುಂದೊಂದು ದಿವಸ ಇದೇ ವಿಜಯ ವೈಶಾಪ್ ರಿಕಾರ್ಡ್ ಶರಣಬಸವ ಏನು ಇವತ್ತು ಮಾತಾಡಿದ್ದಾನೆ, ಇದು ವಿಶ್ವಸಂಸ್ಥೆಯಲ್ಲಿ ನಮ್ಮ ಲೋಕಸಭೆಯಲ್ಲಿ ದೆಹಲಿಯೊಳಗೆ ಧ್ವನಿ ಎತ್ತುವಂಥ ಕೆಲಸವನ್ನು ನಮ್ಮ ವಿಜಯ ವೈಶಾಪ್ ರಿಕಾರ್ಡ್ ಮಾಡ್ತೈತೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಬಂದೇನೆ. ಮುಂದಿನ ಭವಿಷ್ಯತ್ ಕಾಲವನ್ನು ಕೊಡೋಣ. ಈ ಆಷಾಢ ಮಾಸದವರೆಗೆ ನದಿ ತುಂಬಿದ್ದು, ಇಲ್ಲಿ ಈಗ ಸ್ವಲ್ಪ ಕರ್ನಾಟಕ ಸರ್ಕಾರದ ಕಂಟಕಗಳು ಅದು ಹೋಲಿ ಬೇಡ. ಈ ಶ್ರಾವಣದಿಂದ ಸಮೃದ್ಧಿ ಆದೀತು ನಮ್ಮ ಕರ್ನಾಟಕ, ನಮ್ಮ ದೇಶ. ಈ ಶ್ರಾವಣದಿಂದ ಸುಖದ ಸುಪ್ಪತ್ತಿಗೆ ಓಡಾಡ್ತೈತೆ. ಕರ್ನಾಟಕದಲ್ಲಿ ಮೊದಲನೇ ರ್ಯಾಂಕ್ 625 ಮಾರ್ಕಸ್ತು. ನಾನು ಬಾಲ್ಕೋಟೆ ಜಿಲ್ಲೆ ಪ್ರಥಮ ಸ್ಥಾನ ಅಂತ ಕೊಟ್ಟಿದ್ದೆ. ನನ್ನ ಅಂಕಿ ತಗೊಂಡವ್ರು ನಮ್ಮ ಹುಡುಗಿರ ಬಂದಾಳ, ಅದು ನಮ್ಮ ಶಿಷ್ಯರ ಮಗಳ ಬಂದಾಳ. 2ನೇದು ಹೊಸಪೇಟೆ 3ನೇ ರ್ಯಾಂಕ್, 2ನೇ ರ್ಯಾಂಕ್ ಬರ್ತೈತಿ. ಆಟೋ ಚಾಲಕನ ಮಗಳಂತ ಕೊಟ್ಟಿದ್ದೆ. ದುಡ್ಕೊಂಡು ತಿನ್ನೋ ಹರಿಜನರವ ಹಜಾಮತಿ ಮಾಡೋ ಹುಡುಗ ಆಟೋ ನಡೆಸ್ತಾನೆ. ಅವನ ಮಗಳು 611 ತೊಗೊಂಡು 2ನೇ ರ್ಯಾಂಕ್ ಹೊಸಪೇಟೆ ಚಿತ್ತವಾಡಿಗೆ ಬಂದಾಳ. ಇದು ಶಿಕ್ಷಣದಲ್ಲಿ ಈ ನಾಳೆ UPSC UGC ನಡೀತೈತಲ್ಲ, ಅದರೊಳಗೆ ಕರ್ನಾಟಕವೇ ಮೊದಲ ಪಟ್ಟಿಯಲ್ಲಿ ಬರುತ್ತೆ. 68% ಸ್ಥಾನಗಳು UPSC KS IAS ರಿಕಾರ್ಡ್ ತರುವಂಥವರೇ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳೇ ಪಾಸಾಗ್ತಾರೆ. ರೈತನಿಗೆ ಸುಕ್ಕಾಲ ಯಾವುದು? ಕೆಂಪು ಗುಲಾಬಿಯ ಕಾಯಿ, ನೀನಾರು ತಾಯೇ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಕಡ್ಡಿಗೆ ಕಾಯಿ, 1 ಲಕ್ಷ ರೂಪಾಯಿ ಕ್ವಿಂಟಲ್ ಮಾರ್ತೀನಿ ನೋಡ್ತಾಯೇ ಈ ವರ್ಷ. ಅಷ್ಟು ಶ್ರೀಮಂತಿಕೆ ನಮ್ಮ ರೈತರಿಗೆ ಸುಕ್ಕಾಲ ಐತೆ. ಉಳ್ಳಾಗಡ್ಡಿ ಬಿತ್ತಿದ್ರೆ ಬಂಗಾರ ಗಡ್ಡಿ ಕಟ್ತೀರಿ, ಮೆಣಸಿನ್ಕಾಯಿ ಹಾಕಿದ್ರೆ ಮನ್ಯಾಗ ಬಂಗಾರ ಮೆಣಸಿನ್ಕಾಯಿ ಕಟ್ತೀರಿ, ಸಜ್ಜಿ ಬಿತ್ತಿರಿ ಗೆಜ್ಜಿ ಕಟ್ಕೊಂಬರ್ತೀರಿ, ಕಡ್ಲಿ ಹಾಕಿದ್ರೆ ಇಡ್ಲಿ ವಡ ತಿಂತೀರಿ. ಈ ವರ್ಷ ಬಿಳಿಜೋಳ ಬಿತ್ತಿರ ತೋಳಗೈಲಿ ಎತ್ತೀರಿ, ಅಗಸಿ ಹಾಕಿರಿ ಅಗಸ್ಯಾಗ ಹಾಸಿ ರೊಕ್ಕ ತರ್ತೀರಿ. ಹಿಂಗಾರಿ ಅಷ್ಟು ಸಂಪೂರ್ಣ ಬೆಳೆಗಳು ಸಮೃದ್ಧಿಯ ನಾಡು ಈ ವರ್ಷ. ಎರಿ ಶ್ರೀಮಂತಿಕೆ ಧ್ವರಿ ನಿಮ್ಮನ್ನು ಹಿಡಿದವ್ರು ಯಾರು ಇಲ್ಲ ಸರಿ ಅನ್ನೋಂಗೆ ಈ ವರ್ಷ ಸುಕ್ಕಾಲ ನಮ್ಮ ರೈತರಿಗೆ ಐತೆ. ದೀಪಾವಳಿ ಪಾಡ್ಯ ಆದಮೇಲೆ ಭೂಕಂಪ ಆಗುತ್ತೆ. ಕಳೆದ ಬಾರಿ ತಮಿಳುನಾಡೇನು ಸುನಾಮಿ ಎದ್ದಿತ್ತಲ್ಲ, ಆ ಟೈಪ್ ಸ್ವಲ್ಪ ಅಲ್ಲೇ ಭಾಗ ಏನು ಭಾಳ ಬರೋದಿಲ್ಲ. 1 ಸೆಕೆಂಡ್ 2 ಸೆಕೆಂಡ್ ನಡಿ ಅಂತಂದು ಸ್ವಾಮಿಗಳು ಪೂಜೆ ಮಾಡಿ ಕಳಿಸ್ತೇವೆ. ಅದು ನಮ್ಮ ಭಾರತದ ಗಡಿಯಲ್ಲಿ ಸ್ವಲ್ಪ ಬರುತ್ತೆ. ನೆರೆ ರಾಷ್ಟ್ರಕ್ಕೆ ಸ್ವಲ್ಪ ಭಾಳ ಹೊಡೆತ ಕೊಟ್ಟು ಕೇರಳದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲಾಗುವಂಥ ಪರಿಸ್ಥಿತಿಗಳು ಬರ್ತವೆ. ಅಲ್ಲಿ ಮತ್ತೆ ಒಂದು ಹಿಂದೂ ದೀಪ ಹತ್ತುವಂಥ ಕೆಲಸ ಕೇರಳ ರಾಜ್ಯದಲ್ಲಿ ನಡೀತೈತೆ. ಇದನ್ನು ನೆನಪಿಟ್ಕೊಂಡಿರಿ. ಅದು ದಾಟಿದರೆ ನಮ್ಮ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ರೇಟ್ಗಳು ಯಥಾಸ್ಥಿತಿ ಇರ್ತವೆ. ಧಾರಣೆ ಬೇಕಲ್ಲ, ತೇಜಿ ಆದೀತು. ಇವು ಷೇರು ಮಾರುಕಟ್ಟೆಗಳಂತ ಹಣ ಹಾಕಿರ್ತೀರಿ. ಆ ರೀತಿ ಈ ವರ್ಷ ನಮ್ಮ ಭಾರತದ ವಹಿವಾಟು ಹೆಂಗೈತಂದ್ರೆ, ನೆರೆಯ 10 ರಾಷ್ಟ್ರಗಳಿಗೆ ಸಾಲ ಕೊಟ್ಟು ಮೆರೆಯುವಂಥ ಶ್ರೀಮಂತ ರಾಷ್ಟ್ರ ಏನಾದರೂ ಇದ್ರೆ ಅದು ನಮ್ಮ ಭಾರತ ದೇಶ. 227 ತಪ್ಪಿದರೆ 247 ಈ ಇಶ್ಯೂಳಗಾಗಿ ಏನಪ್ಪ ಅಂದರೆ 350 ರಾಷ್ಟ್ರಗಳಲ್ಲಿ 197 ರಾಷ್ಟ್ರಗಳು ಹಿಂದೂ ರಾಷ್ಟ್ರಗಳಾಗಿ ಉದಯ ಆಗುತ್ತವೆ. ಇದನ್ನು ನೆನಪಿಟ್ಕೊಳ್ಬೇಕು. ಈ ವರ್ಷದ ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥವು ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಮತ್ತೇನಾರು ಉಳಿದೈತೇನು? ಓಲೆಕರ ಆರಿಸಿ ಬರ್ಬೇಕಾ? ಇನ್ನೊಂದು 6 ವರ್ಷ ತಡೀರಿ, ಮತ್ತೊಮ್ಮೆ ಅವನು ವಿಧಾನಸಭೆಗೆ ಕಳಿಸೋಣ. ಓಲೆಯ ಪತ್ರವನ್ನು ತೆಗೆದುಕೊಂಡು ಹಾವೇರಿ ಜಿಲ್ಲೆಯ ಶಾಸಕನಾಗಿ ಹೋಗಿ ಓಲೆಕಾರ, ಅವಾಗೊಂದು ಸ್ವಲ್ಪ ಉಪ್ಪಿನಕಾಯಿ ನಮಗೆ ತಂದು ಕೊಡಿ ಅಂತ, ಲಿಂಬಿಕಾಯಿ ಉಪ್ಪಿನಕಾಯಿ ಅಂತಲ್ಲ, ಹಂಗೆ ಉಪ್ಪಿನಕಾಯಿನಾರು ಕೊಡಿ ಅಂತ ಓಲೆಕಾರ ನೀವು ಹೋಗಿ ಅಂತ ಅವನಿಗೆ ಕೂಡ ಆಶೀರ್ವಾದ. ನಿಮ್ಮ ಬಯಕೆಗಳೇನಿದ್ದಾವೆ ನಿಮ್ಮೆಲ್ಲರಿಗೂ ಕೂಡ ಹರಕೆಗಳು ಈ ವರ್ಷ ನೆರವೇರ್ತವೆ.
ಪಾಪ ಅಲ್ಲಿ ಒಂದು ಹೆಣ್ಮಗಳು ಕುಂತೈತಿ ಭಾಳ ಹೊತ್ತು ಆಕಿ ಮನಸ್ಸು ಸುಜಾತನೇ ಅವ್ನು ನಿನ್ನ ಹೆಸರು ಏನು ನಿನ್ನ ಹೆಸರು ಹಾಂ ಕುಂತ್ಕೋ ಹೇಳ್ತೀನಿ ಕುಂತು ಎದ್ದು ನೋಡಬೇಡ ಗಾಬ ಆಗಬೇಡ್ರಿ ಮತ್ತು ಅದಕ್ಕೂ ಭಯ ಬೀಳ್ಬೇಡ್ರಿ ದಯಮಾಡಿ ಆಕೆಗೆ ಯಾಕೆ ಹಿಂಗೆ ಬೆಂಗಳೂರಲ್ಲಿ ಎಲ್ಲಿ ಕರ್ನಾಟಕ ಚೌಡಯ್ಯನ ಹಾಲ್ ಇದೆಯಲ್ಲ ಆ ಹಾಲು ನಡೆದಾಗ ಒಬ್ಬ ಹೆಣ್ಮಗಳು ಬಂದು ಕುಂತಿದ್ಲು ಯಾಕೆ ಕುಂತಿ ಸುಮ್ಮನೆ ಕುಂತೀವಿ ಅಂದ್ರೆ ಆಕೆ ಮಿಲ್ಟ್ರಿ ರಿಟೈರ್ಡ್ ಹ್ಯಾಂಡ್ ಆಕಿ ಅವನಿಗೆ ಗಂಡ ಮಿಲ್ಟ್ರಿ ರಿಟೈರ್ಡ್ ಆಕೆ ಗೊಬ್ಬರದ ಅಂಗಡಿ ಇತ್ತು ಆಕೆ ಕುಂಕುಮ ಹಚ್ಚಿದ್ದಿಲ್ಲ ಆಕೆ ಮಕ್ಕಳಿಗೆ ಹೇಳಿಲ್ಲ ನಾನು ಗಂಗವ್ವ ಉಣ್ಣಿ ಅಂತ ಹಿಂಗೆ ಅನ್ಬೇಕು ಅನ್ನೋತ್ತಿಗೆ ಯಪ್ಪ ಮುಂದೆ ಹೇಳಬೇಡ ಅಂದ ಯಾಕಂದ್ರೆ ಆಕೆ ಗಂಡ ಯುದ್ಧದೊಳಗೆ ಮಡ್ದಾನ 10 ವರ್ಷ ಆದರೂ ಮಕ್ಕಳಿಗೆ ನನ್ನ ತಂದೆ ಸತ್ತಾಣ ಅಂತ ಹೇಳಿಲ್ಲ ಆಕೆ ಅದಕ್ಕೆ ಮುಂದೆ ಮಾತಾಡಬೇಡಪ್ಪ ಅಂದ ನಿನ್ನ ಗೊಬ್ಬರದ ಅಂಗಡಿ ಹೌದಪ್ಪ ಅಂದ ರಾಮದುರ್ಗದೊಳಗೆ ಆಕೆ ಗೊಬ್ಬರದ ಅಂಗಡಿ ಇಟ್ಟಾಳ ಯಾಕೆ ಈ ಮಾತು ಕೊಟ್ಟೆ ಅಂದರೆ ನಮ್ಮ ಸೈನಿಕ 30 ವರ್ಷ ಆಗೈತೆ ಅಲ್ಲಿ ಇವತ್ತಿಗೆ ಆ ಸಮಾಧಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾರೆ ಅಲ್ಲಿ ಪೂಜೆ ಮಾಡೋರು ಪೂಜಾರಿ ಅಲ್ಲ ನಮ್ಮ ಸೈನಿಕರೇ ಪೂಜೆ ಮಾಡ್ತಾರೆ ಸೈನಿಕರೇ ಮಂಗಳಾರತಿ ಮಾಡ್ತಾರೆ ಹೋಗಿ ಸಿಯಾಚಿನ್ನೊಳಗೆ ಯುದ್ಧ ಮಾಡ್ತಿದ್ದು ದೇಶಕ್ಕೆ ಕಾಯ್ತಾರೆ ಆ ಸಿಯಾಚಿನ್ನದೊಳಗೆ ನಮ್ಮ ಬೆವರು ಕೂಡ ಮೈನಸ್ ಬರ್ಪಾಗತ್ತಲ್ಲಿ ಪ್ಲಸ್ ಆಗೋದಿಲ್ಲ ಮೈನಸ್ ಆಗುತ್ತೆ ಅಂಥ ಒಂದು ಕೂಲ್ ವಾತಾವರಣದೊಳಗೆ ನಿದ್ದೆ ಬರೋದಿಲ್ಲ ಕುಂತ್ಕೊಂಡು ಹಿಂಗೆ ತುಗುಡ್ಸೋದಿಲ್ಲ ಅಕಸ್ಮಾತ್ ಏನಾದರೂ ಆ ಸೈನಿಕನಿಗೆ ಸ್ವಲ್ಪ ಹಿಂಗೆ ನಿದ್ದೆ ಬಂತು ಅಂದ್ರೆ ಇಲ್ಲೇನು ಸತ್ತವನ ಆತ್ಮ ಐತಲ್ಲ ಇವ ಎದ್ದು ಹೋಗಿ ಕಪಾಳಕ್ಕೆ ಹಿಂಗೆ ಚೂರ್ಮಿಟ್ಟು ಏಳು ಮಗನ ದೇಶಕ್ಕಾಯಿ ನಿದ್ದೆ ಮಾಡಬೇಡ ಅಂತ ಬಡಿದು ಎಬ್ಸುವಂಥ ಆತ್ಮ ಬದುಕೈತೆಲ್ಲ ಓಂ ಪ್ರಕಾಶ ಅಂತ ಅವನ ಹೆಸರು ಇವತ್ತು ಜೀವಂತವಾಗಿದ್ದಾರೆ ನಾವು ಸ್ವಾಮಿಗಳು ಜೀವಂತವಾಗಿಲ್ಲ ಅಂಥ ಒಂದು ದೇಶದ ಪರಂಪರೆಗೆ ಅದು ಸಂಗೀತ ಬೇಕು ನಮಗೆ ಯಾಕೆ ಸಾಯಂಕಾಲ ವಾಘಾಗಡಿಗೆ ಹೋಗ್ರಿ ಧ್ವಜ ಇಳಿಸೋ ಕಾಲಕ್ಕಲ್ಲಿ ಹೆಂಗೆ ಸಂಗೀತ ಪಿರಿಯಡ್ ನಡೀತೈತೆ ನೋಡಿರಿಲ್ಲ ಹಾಂ 3 ಗಡಿ ಕೊಡ್ತಾವಲ್ಲಿ ಅಲ್ಲಿ ಧ್ವಜ ಇಳಿಸೋ ಕಾಲಕ್ಕೆ ಎಷ್ಟು ಚಂದ ಸಂಗೀತ ಪಿರಿಯಡ್ ಮಾಡ್ತಾರೆ ನಮ್ಮ RSSನೊಳಗೆ ಎಷ್ಟು ಚಂದ ಸಂಗೀತ ಪಿರಿಯಡ್ ಮಾಡ್ತಾರೆ ಹೋಗಲಿ ನಮ್ಮ ದೇಶಭಕ್ತಿ ರಾಷ್ಟ್ರಗೀತೆ ಹಾಡೋ ಕಾಲಕ್ಕೆ ನಾವು ಸಂಗೀತ ಮಾಡ್ತೀವಿಲ್ಲ ಮತ್ತು ಇಂಥ ಒಂದು ಸಂಗೀತ ಪರಂಪರೆಗೆ ಏನಂತ ಕೊಟ್ಟರು ಎಲ್ಲ ದೇಶದೊಳಗೂ ಕೂಡ ಏನಂದರು ಪಾಶ್ಚಾತ್ಯರು ಮೆಸ್ಮೋರಿಸಮ್ ಅಂದರು ಬುದ್ಧ ಇದೊಂದು ವಿಜ್ಞಾನ ಅಂದ ಬುದ್ಧನ ಶಿಷ್ಯರು ಇದೊಂದು ಶೂನ್ಯ ಅಂದರು ಆದರೆ ನಮ್ಮ ಭಾರತ ದೇಶದೊಳಗೆ ನಮ್ಮ ಬಸವಣ್ಣ ಏನಂದ ಎಣ್ಣ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಇಷ್ಟಲಿಂಗ ಅಂದ ಸಂಗೀತಕ್ಕೆ ಹೊಕ್ಕಳ ಹುರಿ ಮಕ್ಕಳ ಬಳ್ಳಿ ತಂದೆಯ ತೋಳ್ಬಲ ತಾಯಿಯ ಮಡಿಲು ಇಷ್ಟು ದೊಡ್ಡದಾದ ಶಕ್ತಿಯ ಕೂಸಿಗಿತ್ತಂದ್ರೆ ಕಡಲಾಚಿ ಕೂಡ ಒಡಲ ಕುಡಿಗಳು ಹಾಡ್ತವೆ ಅಂತಂದ್ರೆ ಅದು ನಮ್ಮ ಸಂಗೀತ ಜಲಾಶಯದ ದೇವತೆಗಳಂದರೆ ನಮ್ಮ ಭಾರತ ದೇಶದ ಜೀವಂತ ನದಿಗಳಂದರೆ ನಮ್ಮ ದೇಶದ ದೇವರು ಆ ದೇವರಿಗೆ ಸಂಗೀತ ಕಲಿಸಿದ್ದೇನೆ ಅಂದ್ರೆ ನಮ್ಮ ಗವಾಯಿಗಳ ಗದ್ದಿಗೆ ಈ ಸಂಗೀತ ಪರಂಪರೆ ನೀವು ಹಾಡಕ್ಕೆ ಬಂದಿರಲ್ಲ ಈ ಸಂಗೀತಕ್ಕೆ ನಮ್ಮ ವಿಜಯ್ ವಾಯ್ಸ್ ಆಫ್ ರೆಕಾರ್ಡ್ ನಮ್ಮ ಶರಣಬಸವ ನಿಮಗೇನು ಕೊಟ್ಟಾನಪ್ಪ ಅಂತಂದ್ರೆ ಅವನ ಕೈಯಾಗಿ ಏನೈತಪ್ಪ ಅಂದ್ರೆ ಮನೆ ನೋಡ ಬಡವರು ಮನ ನೋಡ ಶ್ರೀಮಂತರು ಕರುಳಿಲ್ಲದ ಕಲಿಗಳು ಘನಮನ ಸಂಪನ್ನರಂದ್ರೆ ಶರಣಬಸವನ ತಂಡ ಇದು ನಿಮಗೆಲ್ಲರಿಗೂ ಒಂದು ಮಾನವೀಯತೆಯ ಒಂದು ಮಹಾದಂಡ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಪರಂಪರೆ ಬಂದಿದ್ದೀರಿ ಪೂಜ್ಯರು ಎಲ್ಲರೂ ಆಗಮಿಸಿದ್ದೀರಿ ಇಲ್ಲಿಗೆ ಮತ್ತೇನಾದರೂ ಐತಿ ಕೊನೆ ಮುಗಿಸೋಣ ಸಮಯ ಆಗ್ತೈತಿ ಸಂತೋಷ ಇಷ್ಟೊತ್ತು ನಿಮ್ಮನ್ನು ನಾನು ನೋಡಿದ್ನೆಲ್ಲ ಇದು ನನಗೆ ಬಹಳ ಸಂತೋಷ ಯಾಕೆ ನಾವೆಲ್ಲೋ ಮೂಲೆಯಾಗಿರೋರು ಬಾಡಿಗೆ ಮನೆಯಾಗಿರೋರು ಹೊರಗೆ ಬರಲಾರ್ದವರು ಯಾಕೆ ಬೇಕಪ್ಪ ಈ ದೇಶದ ಚಿತ್ರಣ ಅಂತ ಬದುಕೋರು ಹೆಂಗಾರ ಬದುಕಿದ್ರೆ ನಾವು ಅಲ್ಲಿ ಮೂಲ್ಯಾಗ ಕುಂತ ಪೂಜೆ ಮಾಡಲ್ವಕ್ಕ ಗಡಿಯೊಳಗೆ ನಮ್ಮ ದೇಶ ಸೈನಿಕ ಬದುಕಬೇಕಂತ ನಾವು ಪೂಜೆ ಮಾಡಿದ್ರೆ ಅವ ತಾನಾಗೆ ಬದುಕ್ತಾನೆ ಹೋಗಿ ನಾ ಬೀದಿಗಿಳಿದು ತಪಸ್ಸು ಮಾಡಿ ಹೋರಾಟ ಮಾಡೋದಲ್ಲ ನಾನು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಭಾರತ ದೇಶ ಸೂರ್ಯ ಚಂದ್ರರ ತನಕ ನಗುತ್ತಾ ಇರಲಿ ಅದು ಸಂಗೀತ ಲೋಕದ ಭಾವನಾ ಪೂಜ್ಯತೆ ಬದುಕಲಿ ಅಂತ ನಾವು ಪೂಜೆ ಮಾಡಿದ್ರೆ ಸಾಕು ನಮ್ಮ ದೇಶ ಉದ್ಧಾರ ಆಗಿ ಹೋಗಿಬಿಟ್ಟಿರ್ತೈತಿ ಅಂತಹ ಒಂದು ಸಂಗೀತದ ದೀಪವನ್ನು ಇವತ್ತು ನೀವೆಲ್ಲ ಹಚ್ಕೊಂಡು ಬಂದಿರಿ ನಿಮ್ಮ ಕಣ್ಣಾಗ ಆ ದೀಪಗಳು ಕಾಣಲಿಕ್ಕೆ ಹತ್ತಾವ ಆ ದೀಪದ ಬೆಳಕಿನಲ್ಲಿ ನಾನು ಹಾವೇರಿಗೆ ಬಂದೆ ನಿಮ್ಮೆಲ್ಲರನ್ನ ನೋಡಿದೆ ಇಲ್ಲಿವರೆಗೆ ತಮಗೆ ತೊದಲು ನುಡಿಗಳನ್ನು ಕೊಟ್ಟೆ ಯವ್ವ ಅನ್ನಲಿ ಬವ್ವ ಅಂದಿನಿ ಯಪ್ಪ ಅನ್ನಲಿ ಬಪ್ಪ ಅಂದಿನಿ ಆದರೂ ಕೂಡ ನೀವು ಕೂಸು ಹೆಂಗೆ ಎತ್ಕೊಂತೀರೋ ಹಾಗೆ ಎತ್ಕೊಂಡಿದ್ದೀರಿ ಅಂಥೇಳಿ ಈ ಮಾತಿಗೆ ನಿಮ್ಮೆಲ್ಲರಿಗೂ ಕೂಡ ಸದೃದಯದ ಸವಿನಯ ಮಾತುಗಳನ್ನು ನಿಮಗೆ ಬಂದಿರೋರಿಗೆ ಯಾವ ಊರವ್ರು ಬಂದಿರಿ ಎಲ್ಲ ಊರರಿಗೆ ನಮ್ಮ ರಾಜ್ಯಕ್ಕೆ ಈ ವರ್ಷ ಸುಕ್ಕಾಲ ಐತೆ ಸಮೃದ್ಧಿ ಐತೆ ಯಾವ ಭಯಂಕರ ಯಾವುದೋ ಇದಿಲ್ಲ ಕ್ರಿಮಿಕೀಟಗಳ ಬಾಧೆ ಸ್ವಲ್ಪ ಐತೆ ಈಗ ಹೊಕ್ಕೈತೆ ಅದು ಬಿಸಿಲು ಬಿದ್ದರೆ ಹೊಕ್ಕೈತೆ ಕ್ರಿಮಿಕೀಟಗಳ ಬಾಧೆ ಹೊಕ್ಕೈತೆ ಆದರೆ ಕೆಟ್ಟ ಕಂಟಕ್ಕೆ ಯಾರಿಗೈತೆ ಅಂದ್ರೆ ನಮ್ಮಂಥ ಸ್ವಾಮಿಗಳಿಗೆ ಐತಿ ಈ ವರ್ಷ ಅವನವನ ಈ ದೇಶ ಆಳವ್ರ ರಾಜಕಾರಣಿಗಳಿಗಿಲ್ಲ ರಾಜಕಾರಣಿಗಳಿಗೆ ಬಂದಿರು ಭಾಳ ಚಲೋ ಆಗಿತ್ತು ಕೊರೋನಾ ಬಂದಾಗ ಅವ್ರೊಬ್ಬರು ಸಾಯಿಲ್ಲ ಅವನವನ
ನಮ್ಮ ಸುರೇಶ್ ಅಂಗಡಿ ಒಬ್ಬನ ಸತ್ತ ಬೆಳಗಾವದಾವ. ಕೊರೋನಾ ಮುಂದೆ ನಮ್ಮಂತ ಒಳ್ಳೊಳ್ಳೆ ಸ್ವಾಮಿಗಳನ್ನು ನುಂಗಿ ಬಿಡ್ತದೆ, ಬ್ಯಾಡಬಾ ತಮ್ಮ ಈ ಕ್ಯಾಟ್ ಲೋಕಕ್ಕೆ ಅಂಥೇಳಿ. ಆದರೆ ಈ ರಾಜಕಾರಣಿಗಳು ಉಳ್ಕೊಂಡಾರ. ಯಾಕೆ ಉಳ್ಕೊಂಡಾರ ಅಂದ್ರೆ ಹೆಚ್ಚು ಪಾಪ ಯಾರು ಮಾಡ್ತಾರ ಅವ್ರು ಸ್ವಾಮಿಯಾಗಿರ್ತಾರೆ, ಹೆಚ್ಚು ಕರ್ಮ ಮಾಡಿ ಯಾರು ಬೇಯಿಸ್ಕೊತಾರೆ ಅವ್ರು ರಾಜಕಾರಣಿಗಳಾಗಿರ್ತಾರೆ. ಅದಕ್ಕೆ ಅವ್ರನ್ನೂ ಬೇಯೋರು, ನಮ್ಮನ್ನು ಬೇಯೋರು. ಹಾಗೆ ಈ ವರ್ಷ ಕಂಟಕ ಸ್ವಲ್ಪ ಸ್ವಾಮಿಗಳಿಗೆ ಐತೆ, ನಮ್ಮ ಬದುಕು ಹುಷಾರಾಗಿರಲಿ ಅಂಥೇಳಿ ಎಲ್ಲ ನದಿಗಳಿಗೆ ಏನು ತುಂಬಿದ ಆಶೀರ್ವಾದ ಮಾಡಿವಿ. ಎಲ್ಲರೂ ಒಳ್ಳೆಯ ನೀರು ಕುಡೀಲಿ, ಒಳ್ಳೆಯ ಭೂಮಿ ಬೆಳೀಲಿ. ಈ ವರ್ಷ ನಮ್ಮ ಫಲವತ್ತಾದ ವ್ಯಕ್ತಿತ್ವದ ಫಲ, ಈ ನಮ್ಮ ದೇಶದ ಬೆಳೆ ಕಡಲಾಚೆ ಹಂಚತೈತಪ್ಪ ಅಂತಂದ್ರೆ ಏನು ನಮ್ಮ ಭಾರತದ ಉಳ್ಳಾಗಡ್ಡಿ ಈ ವರ್ಷ ರಫ್ತಾಗುತ್ತಾ, ಈ ವರ್ಷ ದೊಡ್ಡ ಬೆಲೆ ಬರುತ್ತಾ, ತಾವೆಲ್ಲರೂ ಮಾರಾಟ ಮಾಡಬೇಕು, ಒಳ್ಳೆಯ ಬೆಳೆ ಬೆಳಿಬೇಕಂಥೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೃದಯಾರೆ ಆ ಕಾಲಜ್ಞಾನೇಶ್ವರ ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಹೃದಯಾರೆ ಆಶೀರ್ವದಿಸಿ ನುಡಿಗೆ ವಿರಾಮ ಗೊಯ್ಯೋಣ. ಜೈ ಶಾಂಭವಿ ಶಿವಂಭಯಾತ್.